ಗಾಂಜಾ ಡ್ರಗ್ಸ್ ದಂಧೆ ಮಾಡ್ತಾ ಇದ್ದ. 11 ಜನ ಪೊಲೀಸರು ಸಸ್ಪೆಂಡ್ ಆದ್ರು. ನೋ ಅರೆಸ್ಟ್, ನೋ FIR, ನೋ ಜೈಲು. ಈಗ ಆಮೇಲೆ ಇವನು ಅಲ್ಸೂರ್ಗೇಟವನು ಮತ್ತೆ ಕೋರಮಂಗಲದವನು ತಿಂಗಳಿಗೆ 1 ಕೋಟಿ. ಈಗ ಅದಾಗಿದ ತಕ್ಷಣ ಕೊಡಗೇಲಿ ಒಂದು ಮುತ್ತುದು ರಿಯಲ್ ಎಸ್ಟೇಟ್ ಅವನ ಮೇಲೆ ಎನ್ಕ್ವೈರಿ ಮಾಡಿ ಹಂಗೆ ಮುಚ್ಚಾಕಿದ್ರು. ಆಮೇಲೆ ಹಂಗೆ ಬರ್ತಾ DJ ಹಳ್ಳಿ ಇನ್ಸ್ಪೆಕ್ಟರ್ ಸುನೀಲ ಲಾಡಿ ಕೇಸು, ಲಾಡಿ ಬಿಚ್ಚಿ ತಗಲಾಕಂಡ ಸುನೀಲ. ಈಗ ಹೊಸದಾಗಿ ವರ್ತೂರು ಪೊಲೀಸರು 3 ಜನ ಕ್ರೈಮ್ ಪೊಲೀಸರು ಒಂದು ಹೆಣ್ಣು ಮಗಳನ್ನ ವಿಚಾರಣೆ ಹೆಸರಲ್ಲಿ ಕರ್ಕೊಂಬಂದು ಕಳ್ತನ ಮಾಡಿತ್ತು ಅಂತಂದ್ರೆ ಎಷ್ಟು ದಿನ ಬೇಕು ವಿಚಾರಣೆ ಮಾಡಕ್ಕೆ? ಅನಧಿಕೃತವಾಗಿ ಆ ಹೆಣ್ಣು ಮಗಳನ್ನ ಅಲ್ಲಿ ಮಡ್ಕೊಂಡಂತ ಆರೋಪದ ಮೇಲೆ 3 ಜನ ವರ್ತೂರು ಪೊಲೀಸರನ್ನ ಸಸ್ಪೆಂಡ್ ಆಗಿದ್ದಾರೆ. ಬರೀ ವರ್ತೂರು ಒಂದೇ ಅಂತಲ್ಲ, ಬೆಳಂದೂರು ಪೊಲೀಸ್ ಇನ್ಸ್ಪೆಕ್ಟರ್ ಸಹ ಸಸ್ಪೆಂಡ್ ಆಗಿದ್ದಾನೆ. ಬೆಳಂದೂರು ಪೊಲೀಸ್ ಇನ್ಸ್ಪೆಕ್ಟರ್ ಬೆಳಂದೂರು ಇನ್ಸ್ಪೆಕ್ಟರ್ ರಮೇಶ್ ರೊಟ್ಟಿ ಸಸ್ಪೆಂಡ್ ಆಗಿದ್ದಾನೆ. ಏನಕ್ಕೆ ಅಂತ ಕೇಳ್ತೀರಾ? ಯಾರೋ ಸತ್ತೋಗಿದ್ರೆ UDR ಅನ್ಯಾಚುರಲ್ ಡೆತ್ ಆಗಿತ್ತು ಅಂತಂದ್ರೆ ಆ ಅನ್ಯಾಚುರಲ್ UDR ರಿಪೋರ್ಟ್ ಕೊಡಕ್ಕೆ ಸತ್ತ ಹೆಣದಲ್ಲೂ ಕೂಡ ಏನೋ ಲಂಚ ಕೇಳುವಂತ ರಾಕ್ಷಸ ಮಟ್ಟಕ್ಕೆ ಏನೋ ಬೆಂಗಳೂರು ಪೊಲೀಸರು ಹೋಗಿದ್ದಾರೆ ಅಂತಂದ್ರೆ ನಿಜವಾಗ್ಲೂ ನಾವು ಯಾವ ಸಮಾಜದಲ್ಲಿ ನಾವು ಜೀವನ ಮಾಡ್ತಾ ಇದೀವಿ? ನಿಜವಾಗಲೂ ಇದು ಡೆಮೋಕ್ರಸಿನ ಅಥವಾ ಪೊಲೀಸೋಕ್ರಸಿನಲ್ಲಿ ಜೀವನ ಮಾಡ್ತಾ ಇದ್ದೀರಾ? ಥೇಟ್ ಗೂಂಡಾಗಳ ರೀತಿ ಪೊಲೀಸರು, ಲೂಟಿಕೋರರ ರೀತಿ ಪೊಲೀಸರು ಕೆಲಸ ಮಾಡ್ತಾ ಇದ್ದಾರೆ. ಓಕೆ, ಯಾಕೆ ಅಂತಂದ್ರೆ ಕೇಳೋರು ಮಾಡೋರು ಯಾವನೂ ಇಲ್ಲ. ಈಗ ಬಿಜೆಪಿಯವರು ಇದ್ದಾಗ ಕಾಂಗ್ರೆಸ್ ಅವರು ನಾವು ತುಂಬಾ ಒಳ್ಳೆಯವರು ಅಂತಂದ್ರು. ಕಾಂಗ್ರೆಸ್ ಅವರಿಗೆ ವೋಟ್ ಹಾಕಿದ್ರೆ 2023ಕ್ಕೆ ಇಡೀ ವ್ಯವಸ್ಥೆನ ಕುಲ್ಗೆಟ್ಸಿದ್ದಾರೆ. ಇಡೀ ವ್ಯವಸ್ಥೆ ಕುಲ್ಗೆಟ್ ಹೋಗಿದೆ. ಸ್ಟೇಷನ್ಗವ್ರಿಗೆ ಲಂಚ, ಮುನ್ಸಿಪಾಲಿಟಿಗವ್ರಿಗೆ ಲಂಚ, ಬಸ್ ಸರ್ಟಿಫಿಕೇಟ್ ಲಂಚ, ಡೆತ್ ಸರ್ಟಿಫಿಕೇಟ್ಗೆ ಲಂಚ, ಪ್ಲಾನ್ ಅಪ್ರೂವಲ್ಗೆ ಲಂಚ, DLಗೆ ಲಂಚ, ಟ್ರಾಫಿಕ್ ಅವನು ಅಡ್ಡ ಹಾಕಿದ್ರೆ ಲಂಚ, RTO ಅವನು ಡಾಕ್ಯುಮೆಂಟ್ಸ್ ಚೆಕ್ ಮಾಡಿದ್ರೆ ಲಂಚ ಬಿಟ್ರೆ ಎಲ್ಲ ಕಡೆ ಮುಗಿಲ ಮಲ್ಲಿಗೆ. ಬೆಂಗಳೂರು ಅಷ್ಟೇ ಅಲ್ಲ ಸರ್, ಎಲ್ಲಾ ಜಿಲ್ಲೆಗಳಲ್ಲೂ ಪೊಲೀಸರದು ಬರೀ ಇದೆ ದರ್ಪಾನೆ. ಏನ್ ಮಾಡೋಣ? ನಾವು ಏನೋ ಕಿಸದ್ ಗುಡ್ಡೆ ಹಾಕ್ತಿವಿ ಅಂತೇಳಿ ಕಿಸದ್ ಗುಡ್ಡೆ ಹಾಕ್ತಿವಿ ಅಂತೇಳಿ ಬಿಜೆಪಿನ ತೋರಿಸ್ಕೊಂಡು ಬಂದಂತ ಇದೇ ಕಾಂಗ್ರೆಸ್ ಸರ್ಕಾರ ಮಾಡ್ತಾರೋ ಅನಾಹುತ ಒಂದೆರಡಲ್ಲ. ಈ ಕಾಂಗ್ರೆಸ್ ಸರ್ಕಾರದಲ್ಲಿ ನೋಡಿ, ಆ ಉತ್ತರ ಕರ್ನಾಟಕದಲ್ಲಿ ಕಬ್ಬು ಬೆಳೆಯುವಂತ ರೈತರನ್ನ ಕರ್ಕೊಂಡ್ಬಂದು ಬೀದಿ ಕುಣಿಸಿದ್ದಾರೆ. ಬೆಳಗಾಂ ಪೂರ್ತಿ ಬ್ಲಾಕ್ ಆಗಿದೆ. ಇಡೀ ಕಬ್ಬು ಬೆಳೆಯುವಂತ ಬೆಳೆಗಾರರು ಬೆಳಗಾಮಲ್ಲಿ ಬಂದು ಕೂತಿದ್ದಾರೆ. ಯಾರಿಗೋಸ್ಕರ?